ಬರುತ್ತೆ ನನಗೆ ನಿಮ್ಮನ್ನು ನೋಡಿದ್ದು ನಾನು ಗಾಗಲ್ಸ್ ಹಾಕ್ಕೊಂಡು ಕೈಯಲ್ಲೊಂದು ಸಿಗರೇಟ್ ಹಿಡ್ಕೊಂಡು ಖಳನಾಯಕನಾಗಿ ನೀವು ಬರೋ ಸ್ಟೈಲು ನಿಮ್ಮ ಹೇರ್ಸು ಇವ್ರು ಯಾಕೆ ಹೀರೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ಖಳನಾಯಕರಿಗೂ ಕೂಡ ಒಂದು ಸಪ್ರೇಟಾಗಿ ಫ್ಯಾನ್ ಬೇಸೇ ಇರ್ತಾಯಿತ್ತು. ಅದೇ ನನ್ನ ಕಣ್ಣು ಮುಂದೆ ಬರುತ್ತೆ. ಎಲ್ಲೋ ಒಂದು ಕಡೆ ಖಳನಾಯಕನಾಗಿದ್ದಾಗ ಈ ಸ್ಮೋಕು ಡ್ರಿಂಕ್ಸು ಅದೇ ಥರ ನಮಗೆ ಬಿಂಬಿತ ಆಗಿರುತ್ತೆ. ಸೊ ಅದೇ ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ರೂಢಿ ಇತ್ತಾ? ಅದೇ ನಿಮಗೆ ಈ ಒಂದು ಪರಿಸ್ಥಿತಿಗೆ ಕಾರಣ ಆಯಿತಾ ಅಂತ ಹೇಳ್ಬಿಟ್ಟು? ಬಿಕಾಸ್ ಹೊರಗಡೆ ಟಾಕ್ಸ್ ಇರುವಂಥದ್ದು ಮದ್ಯಪಾನ ಧೂಮಪಾನ ಅತಿಯಾಗಿದ್ದರೆ ಲಂಗ್ಸ್ ನಮಗೆ ಡ್ಯಾಮೇಜ್ ಆಗುತ್ತೆ, ಸೊ ಮಗದೊಂದು ಕ್ಯಾನ್ಸರ್ ಪೀಡಿತರಾಗ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಿ ನಾವು ಮಾಡಿದ ತಪ್ಪಿಂದಾಗಿ ನಮ್ಮ ಇಡೀ ಫ್ಯಾಮಿಲಿ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮಗ ರೋಷನನ್ನು ಮಾತಾಡಿಸ್ತಾ ಹೋದೆ, ನಿಜಕ್ಕೂ ಖುಷಿ ಆಯಿತು. ಆ ಮಗುನ ಮುಖದಲ್ಲಿರೋ ನಗು ಅಪ್ಪ ಬೇಕು ಅನ್ನುವಂಥದ್ದು. ಮತ್ತು ನೀವೊಂದು ಮಾತು ಹೇಳಿದ್ರಿ, ನಾನು ಸಾವಿಗೆದ್ರಲ್ಲ ನನ್ನ ಮಗನಿಗೋಸ್ಕರ ನಾನು ಬದುಕಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾದರೂ ಎಡವಟ್ಟಾಯ್ತಾ? ಆ ಖಳನಾಯಕನಾಗಿ ರಿಯಲ್ ಲೈಫಲ್ಲೂ ಕೂಡ ಒಂದೆರಡು ಅಂಶಗಳು ಅಳವಡಿಕೆ ಮಾಡ್ಕೊಂಡಿದ್ದೆ ಇಲ್ಲಿ ತನಕ ಬರೋಕ್ಕೆ ಕಾರಣ ಆಯಿತಾ ಅಂತ? ನಾನು ನಿಮಗೆ ಯಾವಾಗ ಹೇಳಿದಾಗೆ ನನಗೆ ಯಾವುದೂ ಎಡಿಕ್ಷನ್ ಇಲ್ಲ. ನಾನು ಈಗ ನೋಡಿ 14 ವರ್ಷ ಆಯ್ತು ಅವ್ನು ಹುಟ್ಟಿ. ನಾನು ಸಂಜೆ ಮೇಲೆ ಯಾರ ಕೈಗೆ ಸಿಗ್ತಾ ಇರಲಿಲ್ಲ. ಸಂಜೆ ಮೇಲೆ ಎಲ್ಲೂ ಹೊರಗೆ ಸಿಗೋದಿಲ್ಲ, ಓಡಿ ಬರ್ತೀನಿ. ಏನಕ್ಕೆ ಅಂದರೆ ನಾನು ಈ ಚಿಕ್ಕ ಮಗನ್ನು ಬಂದರೆ ಮನೆ ಫ್ರೀಯಾಗಿ ಸಿಗ್ತದೆ ಆಡಲಿಕ್ಕೆ. ಅವನ ವಯಸ್ಸು ಚಿಕ್ಕ ವಯಸ್ಸಲ್ಲಿ ಏನೇನು ಮಕ್ಕಳು ಏನು ಚಿಕ್ಕದು ಇರುವಾಗ ಒಂದು ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ, ಅದನ್ನು ಕಳ್ಕೊಬಾರ್ದು, ಮಿಸ್ ಮಾಡ್ಕೋಬಾರ್ದು ಅಂತ ನನಗೆ ಯಾವುದೇ ಎಡಿಕ್ಷನ್ ಇರಲಿಲ್ಲ. ಎಲ್ಲ ಮನುಷ್ಯರು ಅಂದಮೇಲೆ ಈಗಿನ ಕಾಲದಲ್ಲಿ ಅಥವಾ ಯಾವಾಗಲೇ ಆಗಲಿ ಎಲ್ಲವನ್ನು ಟೇಸ್ಟ್ ಮಾಡಿದ್ದೀನಿ, ಇಲ್ಲ ಹೇಳೋದಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನನಗೇ ಬಂದಿರೋ ಇದು ಥೈರಾಯ್ಡ್ದು ಏನು ಕ್ಯಾನ್ಸರ್ಸ್ ಇದೆ, ಅದು ಸ್ಮೋಕಿಂಗಿಂದಾಗಲಿ ಡ್ರಿಂಕಿಂದ ಬರುವಂಥದ್ದಲ್ಲ. ಅದರಿಂದ ಬರುವಂಥ ಕ್ಯಾನ್ಸರು 6 ತಿಂಗಳಿಂದ ಜಾಸ್ತಿ ಬದುಕೋದಿಲ್ಲ. ಅದೇನಲ್ಲ, ಅದು ಈ ತಂಬಾಕು ಗುಟ್ಕಾ ಇದೇನಿರ್ತದೆ, ಇದರಿಂದ ಬರುವಂಥ ಕ್ಯಾನ್ಸರ್ಗಳು ಬೇಗ ಮನುಷ್ಯನ 6 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಥೈರಾಯ್ಡು ಮತ್ತು ನೀರಿಂದ ಬರುವಂಥದ್ದು ಇದೆ, ಬೋರ್ ವಾಟ್ರ್. ಮತ್ತು ಇನ್ನೊಂದು ಕೆಲವೆಲ್ಲ ಸಿಗೋದಿಲ್ಲ. ನಂದು ಇದನ್ನು ಟೆಸ್ಟ್ ಮಾಡಿಸಿದ್ವಿ, ಫ್ಯಾಮ್ಲಿಯಿಂದ ಬಂದಿದೆಯಾ ಅಂಥೇಳಿ. ಅದಕ್ಕೂ ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ವಾಟ್ರಿಂದಲೂ ಬರ್ಬೋದು, ಬಟ್ ಇದು ಅವ್ರಿಗೇನು ತೋರಿಸ್ತಾ ಇಲ್ಲ ಯಾವುದಲ್ಲಿ ಇದಾಗಿದೆ ಅಂತ. ಬಟ್ ಯಾವುದೇ ಅಗ್ರೆಸಿವ್ ಅಂದರೆ ವೆರಿ ಡೇಂಜರ್ ಕ್ಯಾನ್ಸರ್ ಇದಲ್ಲ. ಚಿಕ್ಕದಾಗಿ ಇಲ್ಲಿ ಬಂದಾಗ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಅದು ಆವತ್ತು ಗುಣ ಆಗೇ ಹೋಗ್ತಿತ್ತು. ಇಲ್ಲಿಂದ ಒಳಗೆ ಬರೋದಿದ್ರೆ ಇಲ್ಲೇ ಬರ್ನ್ ಮಾಡಿಬಿಡ್ತಾರೆ, ಕಟ್ ಮಾಡಿ. ಅದು ಚಿಕ್ಕದಿದ್ದಿತ್ತು. ಈಗ ಆ ಫೋಟೋದಲ್ಲಿ ಇದೆ ನೋಡಿ, ಲೆಫ್ಟ್ ಕಡೆಯಲ್ಲಿ ದೊಡ್ಡದಾಗಿದೆ. ಇದು KGF ಆದಮೇಲೆ ತೆಗೆದಿದ್ದು ಫೋಟೋ. ಅದು ಒಂದು ಹಿಂದಿ ಫಿಲ್ಮ್ಗೆ ನಂಗೆ ಅವಕಾಶ ಸಿಕ್ತು. ಆವಾಗ ಅವ್ರು ವೀಡಿಯೋ ಮಾಡಿ ಫೋಟೋ ಕಳಿಸಿ ಅಂತಂದಿದ್ರು. ಒಂದು ವೀಡಿಯೋ ಮಾಡಿ ಫೋಟೋ ತೆಗೆಯುವಾಗ ಅದು ಇದಕ್ಕೆ ಬಂದಿತ್ತು, ಸೂಟ್ ಹಾಕಿದ್ದೆಲ್ಲ ಲಾಸ್ಟಲ್ಲಿ. ಅದು ಅಷ್ಟರ ಮಟ್ಟಿಗೆ ಬೆಳೆದಿದ್ದರೆ ಹೊರಗಡೆ ಇಷ್ಟು ಬಂದಿದೆ ಅಂದರೆ ಆದರೆ ಅರ್ಧದಷ್ಟು ಒಳಗಡೆ ಇರ್ತದೆ. ಎಷ್ಟು ದೊಡ್ಡದಾಗಿರ್ಬೋದು, ಅದು ಸ್ಪ್ರೆಡ್ ಆಗಿರೋದು. ಅದು ಅಷ್ಟು ಆಗೋಕ್ಕೆ ನಾನು ಒಂದು 4 ವರ್ಷ 5 ವರ್ಷ ತೊಗೊಂಡಿದ್ದೀನಿ, ನಾನು ಬಿಟ್ಟಿದ್ದೀನಿ.